ಅಲ್ಲ ನಾವೆಲ್ಲ ಶಾಸ್ತ್ರ ಎಲ್ಲ ಕೇಳಿದ್ವಿ, ಚೆನ್ನಾಗೈತೆ ಅಂತ ಹೇಳಿದ್ರಪ್ಪ. ಅದಕ್ಕೆ ನಾವು ಕೂಡ ನಂಬ್ತಾ ಇದ್ವಿ. ನೀವೇನಣ್ಣ ನೀವು ನೋಡ್ಕೊಂಡು ಹೋಗಿ ಒಪ್ಪಿಗೆ ಆಯ್ತು ಅಂತ ಹೇಳಿ ಅಲ್ಲೇ ಬೇಡ ನಮಗಿಷ್ಟ ಇಲ್ಲ ಅಂತ ಹೇಳಿ ಫೋನ್ ಮಾಡಿದ್ದೀರಾ? ಇಲ್ಲ ಕಣಮ್ಮ, ನಮ್ಮ ಹುಡುಗನಿಗೆ ನಾವೆಲ್ಲ ಬೇರೆ ಕಡೆ ನೋಡಿದ್ದೀವಿ ಹೆಣ್ಣ. ಅದಕ್ಕೇನೆ ನಮ್ಮ ಹುಡುಗ ಬೇರೆ ಒಪ್ಪಲಿಲ್ಲ, ನಿಮ್ಮ ಹುಡುಗಿ ಚೆನ್ನಾಗಿಲ್ಲ ಅಂತ ಹೇಳಿ ಒಪ್ಪಲಿಲ್ಲ. ಯಾಕೋ ಸೆನಕ್ಕಿಲ್ಲ, ಜಾಸ್ತಿ ಉದ್ದ ಮಕ್ಕ ಆಗುತ್ತೆ, ಕೂದಲು ನೋಡಿದ್ರೆ ಒಂದಿಷ್ಟೇ ಇಷ್ಟ ಇದ್ದಾವೆ, ಸಣ್ಣ ಕೈದಾರೆ ಅಂತ ಹೇಳಿ ಒಪ್ಪಲೇ ಇಲ್ಲ ನನ್ನ ಮಗ. ಬೇಡ ಅಂತಂದ, ಎಲ್ಲನ ಬೇರೆ ಕಡೆಗೆ ಕೊಟ್ಟು ಮದುವೆ ಮಾಡ್ರಮ್ಮ. ಸರಿ ಅಣ್ಣ ಆಯಿತು. ಅಲ್ಲ ನೀವು ಬರ್ತೀವಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಫೋನ್ ಮಾಡಿದೆ. ಸರಿ ಅಣ್ಣ ಆಯಿತು, ಹೇಳಿ ಬೇರೆ ಕಡೆಗೆ ಕೊಟ್ಟು ಮಾಡ್ತೀವಿ. ಏನಂದ್ರೆ ಫೋನ್ ಮಾಡಿತ್ತೆ ಪರಮೇಶಣ್ಣಯ್ಯ? ಫೋನ್ ಮಾಡಿತ್ತಪ್ಪ ಇವಾಗಿನ, ನೀವೆಲ್ಲ ಬೇರೆ ಕಡೆಗೆ ಕೊಟ್ಟು ಮದುವೆ ಮಾಡ್ರಿ, ನಮ್ಮ ಹುಡುಗರು ಒಪ್ಪಲಿಲ್ಲ ಅಂತ ಅಂತು. ಹೋಗತ್ತ, ನಮ್ಮ ಹುಡುಗರಿಗೆ ಯಾಕನ ಮದುವೆನೇ ಸೆಟ್ ಆಗಂಗಿಲ್ಲ. ಹೋಗು, ಏನು ಮಾಡೋಣ ನಮ್ಮಂಗಾಗೈತೆ ನನಗಂತೂ. ಯಾರಾನ ಬರಲಿ ಇಷ್ಟ ಆಗಲ್ಲ ಅಂತಾರೆ ಹುಡುಗರು. ನಿನ್ನಂಗಿರೋದಕ್ಕೆ ಇಷ್ಟ ಆಗಲ್ಲ. ನನ್ನಂಗಿದ್ದಿದ್ರೆ ದುಂಡು ಬಟ್ಟು ಮಕ್ಕ ಆಗಿದ್ರೆ ಘನವಾಗಿ ಇಷ್ಟಪಡೋರು. ನಿನ್ನಂಗಿರೋದಕ್ಕೆ ಹುಡುಗರು ಇಷ್ಟನೇ ಪಡಂಗಿಲ್ಲ. ನಮ್ಮ ಹುಡುಗ ನೋಡು ನನ್ನಂಗೆ ಅಂತ ಸೆನಕ ಇದ್ದಾನೆ. ಏನು ಮಾಡೋಣಪ್ಪ ನಾನು? ನೀನೊಳ್ಳೆ ನನ್ನೊಳ್ಳೆ ಸೆನಕ್ಕಂತೀಯ, ಅವ್ರು ಹೋಗ್ತಿಲ್ಲದ ನಾನು ಏನು ಮಾಡೋಣ? ಎಲ್ಲ ನೋಡ್ಕೊಂಡು ಹೋಗ್ತಾರೆ, ಇಷ್ಟ ಆಗೈತೆ ಅಂತಾರೆ, ತಿರ್ಗಿ ಆಮೇಲೆ ಹೋಗಿ ಬೇಡ ಅಂತ ಫೋನ್ ಮಾಡ್ತಾರೆ. ಏನು ಮಾಡೋಣ? ನಾವಿನ್ನೇನು ಮಾಡೋಕ್ಕಾಗುತ್ತಪ್ಪ? ನನ್ನಂಗೆ ಇದ್ದಾರೆ ಹುಡುಗರು, ವೀರರ್ನ ನಾವು ಬೇರೆ ಚೇಂಜ್ ಮಾಡೋಕ್ಕಾಗುತ್ತೆ? ಹಿಂದೆ ಒಂದೊಳ್ಳೆ ಕಾತಿ ಹೇಳು. ಏನು ಮಾಡೋಣಪ್ಪ ನಾನು ಆವಾಗಲೇ ಹೇಳ್ದೆ ಸುಮ್ಮನೆ ಮದುವೆ ಮಾಡೋಣ ಕಡಮ್ಮ, ಓದ್ಸೋದು ಬೇಡ ಅಂತ ಹೇಳಿದೆ. ಕೇಳಲಿಲ್ಲ. ಓದಲಿ ಅಂತಂದು ನೋಡು, ಅವ್ರು ಹೋಗಿ ಕೆಲಸನೂ ತಾಗಲಿಲ್ಲ, ಏನಿಲ್ಲ. ಸುಮ್ಮನತ್ತ ಇವಾಗ ವಯಸ್ಸಿಗೈತೆ ಅಂತ ಯಾರು ಮದುವೆ ಆಗಲ್ಲ. ಯಾಕೆ ಲಕ್ಷ್ಮಕ್ಕ ಯಾಕೆ ಬೈತಾನೆ ಚಂದ್ರಪ್ಪ? ಅದೇ ಅವ್ರು ಪರಮೇಶಪ್ಪರು ಬಂದಿರ್ಲಿಲ್ವೇ? ಅವರು ಮೊನ್ನೆ ನೋಡ್ಕೊಳಕ್ಕೆ ನಮ್ಮ ಹುಡುಗರ್ನ ಅಣ್ಣಯ್ಯ ಇವಾಗ ಫೋನ್ ಮಾಡಿತ್ತು. ನಮ್ಮ ಹುಡುಗರು ಒಪ್ಲಿಲ್ಲ ಕಣಮ್ಮ, ಬೇಡ ಎಲ್ಲನ ಬೇರೆ ಕಡೆಗೆ ಕೊಟ್ಟು ಮದುವೆ ಮಾಡ್ರಿ ಅಂತ ಹೇಳಿ ಫೋನ್ ಮಾಡಿದ್ರು. ನಾವಿದನ್ನೇನು ಸೊಟ್ಟಾತು ಅಂದ್ಕೊಂಡೆ ನಿಂಗಜ್ಜಿ. ಅಲ್ಲೇನೆ ಬರ್ತೀವಿ, ನಮಗೂ ಒಪ್ಪಿಗೆ ಆಗೈತೆ ಅಂತ ಹೇಳ್ದಾರು. ನಾಳೆಗೆ ಬರ್ತೀವಿ ಅಂದಿದ್ರು. ಅದಕ್ಕೆ ನಾಡ್ದು ಬುಧವಾರ ದಿನ ಬರ್ತೀವಿ ಅಂದಿದ್ರು. ಅದಕ್ಕೆ ಫೋನ್ ಮಾಡಿದೆ. ಅಲ್ಲೇ ನಮಗೆ ಇಷ್ಟಿಲ್ಲ, ನಾವು ಬರೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಕಣ್ಣಿಂಗಜ್ಜಿ. ನಾನು ಹಂಗೆ ಅನ್ಕಣ್ಣಮ್ಮ, ಹುಡುಗರು ಚೆನ್ನಾಗಿದ್ವತ್ತ, ನೀನು ಹಂಗಂತಲ್ಲ ನಿಂಗಜ್ಜಿ, ನಾವು ಕೊಟ್ಟು ಮಾಡ್ತೀವಿ ಅಂತ ನಾನು ಸೊಟ್ಟಾಗುತ್ತೆ ಅನ್ಕಂಡು. ವಯಸ್ಸಂತ ಒಪ್ಪಲ್ಲ. ಅಲ್ಲೇ ನಮ್ಮ ಹುಡುಗರಿಗೆ ಇವಾಗ ಆಲೇನೆ ಒಂದು ಕಾಲೇ 28 ವರ್ಷ, 28-29 ವರ್ಷ, ಆಲೆ ಇನ್ನೊಂದಕ್ಕೆ 25 ವರ್ಷ. ಸಣ್ಣಳ್ನ ಮಾಡ್ಕೊಂತೀವಿ ಅಂತಾರೆ. ಅವಳು ದೊಡ್ಡಳು ಇದ್ಕೊಂಡು ಸಣ್ಣಳ್ನ ಹೆಂಗಮ್ಮ ಕೊಡೋಣ? ಬೇಡ ಸುಮ್ಕಿರು, ದೊಡ್ಡಳ್ದು ಮಾಡಿದ್ಮೇಲೆ ಸಣ್ಣಳ್ದು ಮಾಡ್ಬೇಕು ಪಾಪ. ಯೋಟು ಹೇಳ್ದೆ ನಾನು, ಬೇಡ ಕಣಮ್ಮ ಓದ್ಸೋದು ಅಂತ ಹೇಳಿರ್ ಕೇಳಲಿಲ್ಲ. ಹೋಗು ಅನ್ಬೋಸ್ತೀವಿ, ನಾನು ಹೊಲ್ ತಕೋಬತ್ತೀನಿ. ಸರಿ ಕಣಪ್ಪ ಆಯ್ತು. ಏನು ಮಾಡೋಣ ನಿಂಗಜ್ಜಿ, ಬರೇ ಹಿಂಗೆ ಆಗ್ತವೆ. ನಮ್ಮ ಹೆಣ್ಣು ಹುಡುಗರ್ದು ಮದುವೆ ಆಗಿದ್ರೆ ಸಾಕಾಯ್ತು. ಏನೋ ನನ್ನ ಮಗಂದೇನೇನು ಚಿಂತೆ ಮಾಡಂಗಿಲ್ಲ ಈಗಲೇನೆ. ಏನಮ್ಮ ತಾಯಿ ಇವಾಗಂತೂ ನಮ್ಮ ಹುಡುಗ ಹೆಂಗತ್ತ, ದೊಡ್ಡನೂ ಸೆನಕೈದ್ದಾನೆ, ಸಣ್ಣನೂ ಸೆನಕೈದ್ದಾನೆ. ನಮ್ಮ ಹೆಣ್ಣು ಹುಡುಗರದೇ ಇವಾಗ ನನಗಿರೋದು. ಹೆಂಗಪ್ಪ ಹುಡುಗರ್ದು ಮದುವೆ ಮಾಡೋದು ಅಮ್ಮಂಗಾಗೈತಿ. ಕಾಣಿ, ಅದು ವಯಸ್ಸು ಬೇರೆ ಆಗೈತಲ್ಲ, ಅದಕ್ಕೆ ಯಾರು ಮಾಡ್ಕೊಂಬಲ್ಲ. ತಡಿ ಕಾರ್ದು ಹೇಳ್ತೀನಿ. ಯಮ್ಮ ಫೋನ್ ಮಾಡಮ್ಮ, ಏನಂದ್ರೆ ಅವ್ರು ಫೋನ್ ಮಾಡಮ್ಮ ಅಂಬವು. ಅಚ್ಚೋ ರಚ್ಚೋ ಅಚ್ಚೋ, ಏನಮ್ಮ? ಅವರು ಫೋನ್ ಮಾಡಿದ್ರು ಕಣಮ್ಮ, ನಮಗೆ ಇಷ್ಟ ಇಲ್ಲ ಅಂತ ಹೇಳಿರು. ಅದಕ್ಕೇನೆ ಬಿಡತ್ತ, ಇನ್ನೇನು ಯಾರನ್ನ ಬರ್ತಾರೆ ನೋಡೋಕ್ಕಾಗುತ್ತೆ. ನೀನು ಫೋನ್ ಮಾಡಮ್ಮ ಅಂತಿದ್ದಲ್ಲ, ಅದಕ್ಕೆ. ಸುಮ್ಮನಿರು ಅಚ್ಚಿತಮ್ಮ, ಅದ್ಯಾಕೆ ನೀನು ಹಂಗೆ ಮಕ್ಕ ಹಿಂಗೆ ಮಾಡ್ಕೊಂತೀಯ? ಏನಾಗುತ್ತೆ? ಅಲ್ಲ ಅಜ್ಜಿ, ನಮ್ಮ ಅಕ್ಕನ ಮದುವೆ ಸೊಟ್ಟಾಗಂಗಿಲ್ಲಲ್ಲ, ಅದಕ್ಕೆ ಅವಳಿಗೆ ಬೇಜಾರು. ಅಲ್ಲ ಎಲ್ಲನ ನಿಮ್ಮ ಅಮ್ಮ ನಂಗೆ ಇದ್ದೀರಾ, ಅದಕ್ಕೆ ನಿಮ್ಮ ಮದುವೆ ಸೊಟ್ಟಾಗಲ್ಲ ಅಂತಾರೆ. ಅದಕ್ಕೆ ಏನು ಮಾಡೋಣ ಇವಾಗಂತೂ? ಅಲ್ಲ ನಿಮ್ಗಿನ್ನ ಸೆನಕಿಲ್ದಾರ ಇರ್ತಾರೆ ಇವ್ರು ನೋಡು, ಶಿವಣ್ಣನ ಮಗಳು ಹಂಗೆ ಕರ್ರಗಂಗೇನೆ, ಹೆಂಗೈತೆ ಹಂಗೇನಿ. ಕರೆ ಭೂತಪ್ಪಾಗೈತೆ ಹಂಗೇನಿ. ಮಕ್ಕಂತೂ ನೋಡಕ್ಕೆ ಸರ್ ಬರಲ್ಲ, ಹಂಗೈತೆ ಕರ್ರಗೈತೆ. ನನಗೆ ಅಂತ ಒಳ್ಳೆ ಗಂಡು ಸಿಕ್ಕವನಿ. ನೀವೇನೇನು ತೀರಾ ಪುಟ ಕಳಿಯಂಗೇನಿಲ್ಲ ಹೇಳು, ಸೆನಕ ಇದೆಯಾ? ಅಚ್ಚು ಸುಮ್ಮನಿರಮ್ಮ, ಬೇಜಾರು ಮಾಡ್ಕೋಬೇಡ. ಬೇಜಾರು ಮಾಡ್ಕೋಬೇಡ ಅಂತಂದರೆ ಮದುವೆನೇ ಸೆಟ್ ಆಗಂಗಿಲ್ಲಲ್ಲಮ್ಮ. ನೀವು ಅದೇ ಒಂದು ಚಿಂತೆ ಮಾಡ್ತೀಯ, ನನಗೂ ಬೇಜಾರಾಗುತ್ತೆ. ಏನನ್ನು ಕೆಲ್ಸಕ್ಕೆ ಹೋಗ್ನಿಂದ್ರೆ ಬಿಡಮ್ಮ, ಏನು ಹೋಗ್ಬೇಡ ಅಂತೀಯ. ಸುಮ್ಮನೆ ಮನೆಯಾಗೂ ಇರೋಕ್ಕಾಗಲ್ಲತ್ತ ನನಗೆ. ಅಯ್ಯೋ ಸುಮ್ಮನಿರು, ಏನು ವಯಸ್ಸಾಗಿಲ್ಲ, ನೀನು ಯಾಕೆ ಚಿಂತೆ ಮಾಡ್ತೀಯ? ಪಾಪ ನಮ್ಮ ಅಚ್ಚು ಬೇಜಾರಾಗ್ತಾಳೆ ಕಣ್ಣಿಂಗಜ್ಜಿ. ಅಯ್ಯೋ ಯಮ್ಮ, ನನಗೆ ಮದುವೆ ಸೆಟ್ ಆಗಲ್ಲಲ್ಲಮ್ಮ, ಯಾರು ಬಂದರು ಹಿಂಗೆ ಅಂತಾರೆ ಅಂತ ಹೇಳಿ ಬೇಜಾರಾಗ್ತಾಳೆ. ಅದ್ಯಾಕೆ ಬೇಜಾರಾಗ್ಬೇಕು ಲಕ್ಷ್ಮಕ್ಕ? ಸುಮ್ಕಿರು, ಏನಾಗುತ್ತೆ? ಸುಮ್ಮನತ್ತ ರಚಿತಾ, ನೀನು ಮಕ್ಕ ಎಲ್ಲ ಬಿಡಬೇಡ, ಸುಮ್ಮನಿರು, ಏನಾಗಲ್ಲ, ಮದುವೆ ಆಗುತ್ತೆ. ಹಂಗ ಹೋಗಿ ಅಕ್ಕಗೆ ಸಮಾಧಾನ ಮಾಡ್ತೀನಿ. ಬಂದಿದ್ಲಲ್ಲ ಅಯ್ಯಮ್ಮ, ಅಚ್ಚು ರಚ್ಚು ಅಂತ ಮಾತ್ರ ಹೆಸರು ಸೆನಕ ಇದ್ದಾವೆ.
ಹುಡುಗಿಯರ ಸೇನಕ್ಕಿಲ್ಲ ಅಂತ ಅಂದ್ಲಂತೆ. ನಾವು ಇಬ್ರು ಗಂಡು ಮಕ್ಳು ನಿಂಗಜ್ಜಿ ಇಬ್ರೊಳಗೂ ಕೊಡೋಣ ಅಂತ ಇದ್ವಿ. ಹೆಸ್ರು ಮಾತ್ರ ಸೇನಕ್ಕೈದ ಹುಡುಗಿಯರ ಸೇನಕ್ಕಿಲ್ಲ ಅಂದ್ಲಂತ ಅಯ್ಯಮ್ಮ. ಅಲ್ಲ ಎಷ್ಟು ಬೇಜಾರಾಗ ನಮ್ಮ ಹುಡುಗಿ ಅಚ್ಚೆ ಹೊಳ್ತಿತ್ತು. ಯಮ್ಮ ನನ್ನ ಯಾರು ಒಪ್ಪಲ್ಲಲ್ಲಮ್ಮ ಯಾಕನ ಅಂತ ಹೇಳಿ ಅಚ್ಚೆ ಹೊಳ್ತಿತ್ತು ನಮ್ಮ ಹುಡುಗಿ. ಇಲ್ಲ ಡಮ್ಲಸ್ಮಕ್ಕ, ಅದು ಲಗ್ನದ ಬಲ ಕೂಡ ಬಂದರೆ ಹಾಗೆ ಆಗುತ್ತೆ ಸುಮ್ಕಿರು. ಅವ್ರು ಯಾರೋ ಒಪ್ಪಲಿಲ್ಲ ಅಂತ ಹೇಳಿ ನೀನು ಯಾಕೆ ಬೇಜಾರಾಗ್ತೀಯ? ನಿಮ್ಮ ಹುಡುಗರು ಏನು ಕಳಿಯಂಗಿಲ್ಲ ಕಣಮ್ಲಸ್ಮಕ್ಕ, ಚೆನ್ನಾಗಿದ್ದಾರೆ ಸುಮ್ಕಿರು. ಇಬ್ಬರಳು ಒಬ್ರು ಈಗ ನಾವೊಬ್ರು ಹೆಣ್ಮಕ್ಳು ಬಲ್ ಚೆನ್ನಾಗಿದ್ದಾರೆ. ಹೆಸ್ರಿ ತಕ್ಕನಂಗೇನೆ ಹೊಚ್ಚು ರೊಚ್ಚು ಥರನೇ ಇದ್ದಾರೆ. ಸುಮ್ಮನಿರು. ರೇಖಮ್ಮ ಬಂತು. ಬಾರಮ್ಮ ರೇಖಮ್ಮ. ಯಾಕ್ಲಸ್ಮಕ್ಕ ಹಂಗೆ ಕೂಕೊಂಡಿದ್ದು ಯಾಕೆ ಸೇನಕ್ಕಿಲ್ವಿ? ಸೇನಕ್ಕೈದ್ನಿ ಕಣಮ್ಮ ಬಾ. ನಮ್ದೇನು ಹೇಳ್ತೀಯ? ಮೊನ್ನೆ ಲಸ್ಮಕ್ಕನ ಮಕ್ಳು ನೋಡ್ಕೊಂಡು ಹೋಗಕ್ಕೆ ಗಂಡುಗಳು ಬಂದಿದ್ವಲ್ಲಮ್ಮ, ಅವ್ರು ಒಪ್ಲಿಲ್ವಂತೆ. ಅಚ್ಚೆ ಚಿಂತೆ ಮಾಡ್ತಾಳೆ. ಬಂದಾವೆಲ್ಲ ಯಾಕೆ ಹಿಂಗೆ ಯಾಕೆ ತಗೊಂಡ್ರೆ ಕಮ್ಮ? ಬರೇ ಒಳ್ಳೆಯವ್ರಿಗೆ ಕಂಡು ಲಸ್ಮಕ್ಕ ಹಿಂಗಾಗೋದು ನೋಡು. ನೀನು ಯಾರಿಗಾನ ಆಗ್ಲೇಳು ಇಕ್ಕೋದು ಕೊಡೋದು ಎಂತ ಸನಕ್ಕೆ ಎಲ್ಲ ಮಾಡ್ತೀಯ ನೋಡು. ಇಂಥರ್ಗೇನೆ ಕರ್ಮ ಸುತ್ಕೊಂಬದು ಬಂದು ನಮ್ಗೆ ಹಂಗೇನೆ ಹೋಗತ್ತ. ನಮ್ಮ ಎಪ್ಕಂತೂ ಕೆಲಸನೇ ಸೊಟ್ಟಾಗ್ತಿಲ್ಲ. ಎಲ್ಗೋದ್ರೂ ಕೆಲಸನೇ ಆಗ್ತಿಲ್ಲ ಕಣ ಲಸ್ಮಕ್ಕಯ್ಯ. ನಿಜವಾಗ್ಲೂ ನಾನು ದಾನ ಧರ್ಮ ಮಾಡಬಾರ್ದು, ದಾನ ಧರ್ಮ ಕಾಲಿಲ್ಲ ಮಂಗಾಗುತ್ತೆ ನಿಜವಾಗ್ಲು. ನೀನು ನಾನು ನಾನು ಯಾರಿಗಾನಾಗ್ಲಿ ಬಂದಾರ್ಗ ಕೂಕಾಳ್ರಿ ನಿನ್ಕಳ್ರಿ ಅಂತೀನಿ. ಆ ಕರಿಯಮ್ಮನ ಶ್ರೀಕಂಠಪ್ಪ ನೋಡು ಒಂದು ಕಾಗೆ ಗೋಬಿ ಕೋಳಾಕ್ತಾರಲ್ಲ. ಇವತ್ತು ಹೆಂಗೈದಾರೆ ಮಕ್ಕಳು ಹೆಂಗೆ ದುಡಿತಾರೆ. ಅಜ್ಜಿ ನೋಡು, ಅವಳಿದ್ದಿದ್ದು ರಾಮ ಊರಾಗ ಒಬ್ರು ಬಿಡಲ್ಲ ಹಂಗೆ ಆಡ್ಕೊಂತಾಳೆ. ಇವತ್ತು 3 ಗಂಡು ಮಕ್ಕಳು ಚೆನ್ನಾಗಿ ದುಡಿತಾರೆ. ಮಗಳನ್ನ ಹೆಂಗೆ ಇಕ್ಕೊಂಡವ್ರಿ. ಅವು ಬರೀ ಅಂತಾರೆ ಒಳ್ಳೇದಾಗುತ್ತಲ್ಲ ರೇಖಮ್ಮ. ನಮ್ಮಂತಾರೆ ಯಾಕೆ ಹಿಂಗಾಗುತ್ತೆ? ದೇವ್ರಮ್ಮನ ಬರೀ ಇಂಥದ್ದು ಯಾಕೆ ಕೊಡ್ತಾನೆ ಮಂಗಾಗುತ್ತೆ ನನಗೆ. ಹ್ಞೂನಕ್ಕ, ಬರೇನೆ ಒಳ್ಳೆಯವ್ರಿಗೆ ಕೆಟ್ಟದ್ದಾಗುತ್ತೆ, ಕೆಟ್ಟದ್ದು ಮಾಡೋರಿಗೆ ಒಳ್ಳೇದಾಗುತ್ತೆ. ಇವತ್ತು ನೋಡು ಆ ಶ್ರೀಕಂಠಪ್ಪನೂ ಕರಿಯಮ್ಮ ಒಬ್ಬರಿಗೆ ಇಕ್ತಾರಲ್ಲ ಕೊಟ್ಟಾರಲ್ಲ. ಇವತ್ತು ನೋಡು ಮಕ್ಕಳು ಹೆಂಗೆ ದುಡಿತಾರೆ. ಇಬ್ರು ಗಂಡು ಮಕ್ಕಳು ಬರೀ ಹಿಂಗೆ ಆಗ್ತಾವೆ ಕಣಕ್ಕ. ನಮ್ಮ ಅಯ್ಯಪ್ಪ ಹಂಗೇನೆ ಎಲ್ಲೋದ್ರೂ ಕೆಲಸನೇ ಸೊಟ್ಟಾಗ್ತಿಲ್ಲ. ಏನು ಮಾಡೋದು ನೋಡಮ್ಮ. ಸೀನಪ್ಪ ಒಳ್ಳೇನು ಮಾರಾಯ ಸತ್ವಂತ ಇವತ್ತು ಬಾಯಿ ಹಸ್ತ ಒಳ್ಳೇನು ನೋಡು. ಅವನಿಗೆ ಇಂಥದ್ದು ಅಲ್ಲ ನೋಡು. ಇವರು ಗನವಾಗಿ ಖಾರ ಇವೆಂತಾರೋ ಹೊಟ್ಟೆ ಬೀರಣ್ಣರ ಇವನು ತಿಪ್ಪಜ್ಜಿ ಮಕ್ಕಳು ಗನವಾಗಿಬ್ರು ಕೆಲ್ಸಕ್ಕೆ ಸೇರ್ಯಾರಿ. ಅವಳು ಅಂತೂ ಹೊಟ್ಟೆ ಬೀರಣ್ಣಂತೂ ರಾಮ 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 ರಾಮ. ಇಲ್ಲೋಡು ಒಬ್ರೇನು ಸೇರಲ್ಲ. ಇಬ್ಬರು ಗಂಡ ಹೆಂಡತಿ ಅಂತಾರೆ. ಅವಳು ಟಿಪ್ಪಿನೂ ಅಂತಾಳೇನಿ. ಅಯ್ಯೋ ಇವಾಗಿಬ್ರು ಗೌರ್ಮೆಂಟ್ ಕೆಲಸ ಸಿಗ್ತೈತಿ. ಹಿಂಗೆ ಒಳ್ಳೇದು ಮಾಡ್ದಾರಿಗೆ ದೇವರಾಣೆಗೂ ಒಳ್ಳೇದಾಗಲ್ಲ. ಇವತ್ತು ಕೆಟ್ಟದ್ದು ಮಾಡ್ದಾರ್ಗೇನೆ ಕಾಲ ಒಳ್ಳೆ ಕಾಲ. ಸುಮ್ಕಿರಲ್ಲ ಸ್ಮಕ್ಕ, ಒಳ್ಳೆ ಕಾಲ ಬಂದೇ ಬರುತ್ತೆ ರೇಖಮ್ಮ. ನಾನು ಎಲ್ಲಾರ್ಗೂ ಹೇಳೋದಿದ್ದೇನೆ. ಈಗ ನೀವು ಒಳ್ಳೇದು ಮಾಡಿರೋದು ಎಲ್ಲೋ ಒಂದು ಕಡೆಗೆ ಒಳ್ಳೇದಾಗುತ್ತೆ. ಸುಮ್ಕಿರ್ರಿ. ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬಿಡಲ್ಲ ಸ್ಮಕ್ಕ. ಹುಡುಗರಿಗೆಲ್ಲ ಮದುವೆ ಸೊಟ್ಟಾಗುತ್ತೆ, ಎಲ್ಲ ಚೆನ್ನಾಗಾಗ್ತಾರೆ. ಸುಮ್ಕಿರು. ನೀನು ಯಾಕೆ ಯೋಚನೆ ಮಾಡ್ತೀಯ? ಹಂಗೇನು ನೀನು ಊರಾಗ ಅಂತಾರೆ ಇನ್ನು ನಾನು ಮದುವೆ ಮಾಡಲ್ಲಪ್ಪ ನೀನು ಕಳ್ಕೊಬೇಕಾಗೈತಿ. ಅಯ್ಯೋ ನಾವು ಹೆಂಗ ಸುಮ್ಮನೆ ಇರ್ಬೋದಮ್ಮ. ಈ ಜನಗಳು ಬಾಯಿ ಮುಚ್ಚಕ್ಕಾಗಲ್ಲ ಕಣ್ರೇಕಮ್ಮ. ಲಸ್ಮಕ್ಕ ಇನ್ನು ಮದುವೆ ಮಾಡಲ್ಲೇ ಮಕ್ಳುದ. ಇಬ್ರು ಗಂಡು ಹೆಣ್ಮಕ್ಳು ಬಂದವ್ರೆ, ಇಬ್ರು ಹೆಣ್ಮಕ್ಳು ಮದುವೆ ಮಾಡಲ್ಲೇ ಲಸ್ಮಕ್ಕ ಅಂತ ಕೇಳ್ತಾರೆ. ಏನು ಹೇಳೋಣ ನಾನು. ನಮ್ಮ ಯತ್ನು ಹಂಗೇನೆ ನಮ್ಮ ಮನೆಗೆ ನಾವು ಉಂಡ್ಕೊಂಡು ನಮ್ಮ ಮುದ್ದೆ ನಾವು ಉಂಡ್ಕೊಂಡಿದ್ರು ಜನ ಹಂಗೆ ಕೇಳ್ತಾರೆ. ಯಾಕೆ ನೀನು ಗಂಡು ಕೆಲ್ಸಕ್ಕೆ ಹೋಗಲ್ವಿ? ಯಾಕೆ ನೀವು ಬೆಂಗಳೂರಾಗ ಇರಲ್ವಿ? ಯಾಕೆ ಇಲ್ಲಿಗೆ ಅದೇ ಬಂದೇ ಇದ್ರ ಅಂತ ನಮ್ಮ ಮುದ್ದೆ ನಾವು ಉಂಡ್ಕೊಂಡಿದ್ರು ಕೇಳ್ತಾರೆ. ಏನು ಮಾಡೋಣ. ಹಿಂಗೆ ಕಣ ಲಸ್ಮಕ್ಕ, ಏನು ಜನ ಸರಿ ಇಲ್ಲ. ಸುಮ್ಮನೆ ಒಳ್ಳೇದಾಗುತ್ತೆ. ಇಬ್ರೇನು ಅದನ್ನೇ ಮಾತಾಡಬೇಡ್ರಿ. ನಿಂಗೆ ಅಜ್ಜಿ ಏನು ಅಂದಿದ್ಲು ಒಂದು ಮಂಕಿ. ಲಸ್ಮಕ್ಕ ಸುಮ್ಮನೆ ನಿಮ್ಮ ಹುಡುಗರ್ಗು ಒಂದು ಒಳ್ಳೆ ಗಳಿಗೆ ಕೂಡ್ ಬರುತ್ತೆ. ರೇಖಮ್ಮ ಸುಮ್ಕಿರು, ನಿನ್ನ ಗಂಡಿಗೂ ಒಳ್ಳೇದಾಗುತ್ತೆ. ನಾನು ಅದನ್ನೇ ಲಸ್ಮಕ್ಕ ಹಿಂಗೆ ಕೇಳೋಣ ಅಂತ ಬಂದೆ. ನಿಮ್ಮ ಅಕ್ಕನ ಮಗ ಎಲ್ಲನ ಅಲ್ಲಿ ಯಾವುದೋ ಕೆಲ್ಸಕ್ಕೆ ಹೋಗ್ತಾ ಇದ್ದಾನಂತಲ್ಲ, ಅದ್ಯಾವುದೋ ಕಂಪ್ನಿಗೆ ನಿಮ್ಮ ಅಕ್ಕನ ಮಗ ಓದಿರೋ ಅಂಥದ್ದೇನೆ ನಮ್ಮ ಅಯ್ಯಪ್ಪನೂ ಓದಿರೋದು. ಅದಕ್ಕೇನೆ ಕೇಳೋಣ ಅಂತ ಬಂದೆ. ಅದೆಲ್ಲ ನಂಬರೇ ನಾನು ಕೊಡ್ತೀಯ ಇದ್ರೆ ಅವ್ರದ್ದು? ನೋಡು, ನಾನು ನೆನ್ನೆ ಸಂಗಮ್ಮ ನಂಬ್ತಿದ್ದೆ, ಮರ್ತೇ ಬಿಟ್ಟೆ. ಫೋನ್ ಮಾಡ್ತೀನಿ ಹೇಳು. ಫೋನ್ ಮಾಡಿ ಹೇಳ್ತೀನಿ ಹೇಳು. ನಿಮ್ಮ ಅಯ್ಯಪ್ಪ ಓದಿರೋ ಅಂಥದ್ದೇ ಓದಿರೋದು ನಮ್ಮ ಅಕ್ಕನ ಮಗನು. ಕೇಳ್ತೀನಿ ತಡಿಯೋದಿಲ್ಲ ಏನಂತಾರೆ ನೋಡೋಣ. ಒಳ್ಳೆಯವ್ರಿಗೇನೆ ಬರೇ ಕೆಟ್ಟದ್ದಾಗುತ್ತೆ. ಲಸ್ಮಕ್ಕೈಗೂ ಹಂಗೇನೆ ಇಬ್ಬರು ಹೆಣ್ಮಕ್ಳು ಇಬ್ಬರು ಗಂಡು ಮಕ್ಕಳು. ಇನ್ನು ಗಂಡು ಮಕ್ಕಳು ಸಣ್ಣವು, ಹೆಣ್ಮಕ್ಳು ದೊಡ್ಡವು. ಅವರಿಬ್ಬರು ಹೆಣ್ಮಕ್ಳಿಗೂ ಮದುವೆನೇ ಸೆಟ್ ಆಗಂಗಿಲ್ಲ. ಯಾಕೆ ಕಂಕಣದ ಭಾಗ್ಯನೇ ಕೂಡ ಬರೋಂಗಿಲ್ಲ. ಅದಕ್ಕೆ ಲಸ್ಮಕ್ಕೈ ಅಂತೂ ಚಿಂತೆ ಮಾಡ್ತೈತಿ. ನಮ್ಮದು ಹಿಂಗೆ ಅವ್ರದ್ದು ಹಿಂಗೆ ಏನು ಮಾಡೋಕ್ಕಾಗಲ್ಲ. ಈಗ ತಿಂತಾರೆಲ್ಲ ನಾ ಘನವಾಗೈದಾರೆ ಇವ ನಮ್ಮೂರಾಗಿ. ಯಾರ್ಯಾರಿಗೂ ಒಂದು ಲೋಟ ನೀರು ಕೊಡ್ದಿಲ್ದಾರು ಉಂಬಕ್ಕೆ ಇಕ್ತಿಲ್ದಾರು ಘನವಾಗೈದಾರೆ. ಒಳ್ಳೇದು ಮಾಡೋರಿಗೆ ಕಾಲಿಲ್ಲ ಈ ಕಾಲ. ಬರೀ ಕೆಟ್ಟದ್ದು ಮಾಡೋರಿಗೆ ಕಾಲ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.